ಕಳೆದ ಯು ಪಿ ಎ ಗೌರ್ಮೆಂಟಲ್ಲಿ ಇವತ್ತು ನಮ್ಮ ಮುಂದೆ ಇಲ್ಲ ಅವರು. ಮನಮೋಹನ್ ಸಿಂಗ್ ಜಿ ನೇತೃತ್ವದ ಯು ಪಿ ಎ ಗೌರ್ಮೆಂಟಲ್ಲಿ ಅಪ್ ಟು 2014 ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ₹1241 ಇತ್ತು. ಈಗ ಎಷ್ಟಿದೆ? ₹854 ಹೋಗಿದೆ. ನೀವು ಆ ರೀತಿ ನೀವು ಕಂಪ್ಯಾರಿಟಿವ್ ಪ್ರೈಸಸ್ ಮಾಡ್ತಕ್ಕಂಥದ್ದಾದರೆ ಈಗಲೂ ಕೂಡ ಆಗಿದ್ದಂಥ ಬೆಲೆ ಮುಟ್ಟಿಲ್ಲ, ಇಳಿಕೆನೇ ಇದೆ, ₹350 ಕಮ್ಮಿನೇ ಇದೆ. ಜೊತೆಯಲ್ಲಿ ಇವಾಗ ಈ ಸೆಸ್ ಬಗ್ಗೆ ಏನು ಮಾತಾಡ್ತಾರೆ, ₹2. ಈ ಹಿಂದೆ ಯು ಪಿ ಎ ಗೌರ್ಮೆಂಟಲ್ಲಿ ಆಯಿಲ್ ಬಾಂಡ್ಸ್ಗೆ ಅಂತ 2 ಲಕ್ಷಕ್ಕೂ ಹೆಚ್ಚು ಕೋಟಿ ಅಧಿಕ ಸಾಲ ತಗೊಂಡಿದ್ರು. ಈ ಸಾಲದ ಹೊರೆ ಯಾವಾಗ ಎನ್ ಡಿ ಎಗೆ ನಮ್ಮ ನರೇಂದ್ರ ಮೋದಿಜಿಯವರು ಕಾಲಿಟ್ಟಂಥ ಸಂದರ್ಭದಲ್ಲಿ, ಎನ್ ಡಿ ಎ ರಚನೆ ಆಗಿದ್ದ ಸಂದರ್ಭದಲ್ಲಿ 2 ಲಕ್ಷ ಕೋಟಿ ಆ ಆಯಿಲ್ ಬಾಂಡ್ಸ್ನ ಸಾಲ ತೀರಿಸಬೇಕಾಗಿತ್ತು. ಜೊತೆಯಲ್ಲಿ ಇವತ್ತು ಆ ₹2 ಸೆಸ್ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಇದು ರಿಟೇಲ್ ಗ್ರಾಹಕನ ಮೇಲೆ ಯಾವುದೇ ರೀತಿ ಹೊರೆ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ 2 ವರ್ಷದಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ₹3 ಡೀಸೆಲ್ ಬೆಲೆ ಏರಿಕೆ ಮಾಡಿದೆ, ಇನ್ನೊಂದು ಕಡೆ ₹2 ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ. ಇಟ್ ಈಸ್ ನೇರವಾಗಿ ಇವತ್ತು ಈ ನಾಡಿನ ಗ್ರಾಹಕನ ಮೇಲೆ ಹೊರೆ ಆಗಿದೆ. ಇದು ರಿಟೇಲ್ ಪ್ರೈಸಿಂಗು ನಮ್ಗೆ ಹೊರೆ ಆಗಿಲ್ಲ ಇವತ್ತು ಈ ರಾಜ್ಯದ ಗ್ರಾಹಕನ ಮೇಲೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೇಕಾಗ್ತದೆ. ಸುಮ್ಮನೆ ತಿರ್ಸ್ತಕ್ಕಂಥ ಕೆಲಸ ಬೇಡ. ಆಮೇಲೆ ಈಗ ಅವರೇನೋ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳೋದಕ್ಕಿಂತ ಈಗ 138 ಶಾಸಕರನ್ನ ಹೊಂದಿರತಕ್ಕಂಥ ಈ ಪಕ್ಷ, ಇವ್ರು ಏನು ಮಾಡ್ಕೊಂಬಂದಿದ್ದಾರೆ 2 ವರ್ಷದಲ್ಲಿ?